ಕೇಳುಗರೆ ನಮಸ್ಕಾರ. ಯಾವುದು ಸತ್ಯ? ನಾವು ಕಂಡಿದ್ದೋ, ಅಥವಾ ನಾವು ಅನುಭವಿಸಿದ್ದೋ, ಅಥವಾ ನಾವು ಕಾಣಲು ಅವಸರ ಪಡುತ್ತಿರುವುದು? ಬದುಕು ಒಂದು ರೀತಿಯ ಮರೀಚಿಕೆ ಹಾಗೆ. ನಾವು ಸುಖವನ್ನು, ಆನಂದವನ್ನು, ಲಾಭವನ್ನು ಅರಸಿ ಹೊರಟಿದ್ದೇವೆ. ಕಷ್ಟಪಡೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ದಿಢೀರ್ ಶ್ರೀಮಂತ ಆಗಬೇಕು, ಭಾಳ ಬೇಗ ದುಡ್ಡು ಬರಬೇಕು, ಭಾಳ ಬೇಗ ನಾವು ದುಡ್ಡನ್ನು ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವನೆ ಇವತ್ತಿನ ಯುವಕರಲ್ಲಿ ಯಥೇಚ್ಛವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಆದರೆ ಅದು ಸತ್ಯವೇ? ಬಿಸಿಲುಗಾಲದಲ್ಲಿ ನಾವು ಹೊಲಕ್ಕೆ ಹೋದಾಗ, ಬಾಯಾರಿಸಿದಾಗ ನಮಗೊಂದು ಭ್ರಮೆ ಉಂಟಾಗ್ತಿತ್ತು. ದೂರದಲ್ಲಿ ನೀರು ಕಂಡಂತೆ, ಅಯ್ಯೋ ನೀರಿದೆಯಲ್ಲ ಅಂತ ನಾವು ಓಡಿ 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 ಸುಸ್ತಾಗಿ ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ನೀರೇ ಇರ್ತಿರಲಿಲ್ಲ. ಇದು ಸತ್ಯ. ನಾವು ಕಂಡದ್ದು, ನಾವು ನೋಡಿದ್ದು, ನಾವು ಅನುಭವಿಸಿದ್ದು. ಆದರೆ ಇವತ್ತು ಬದುಕು ವಿಚಿತ್ರವಾಗಿದೆ. ಯಾರೋ ಏನೋ ಹೇಳಿದ್ದನ್ನು ನಾವು ಸತ್ಯ ಅಂತ ನಂಬಿಬಿಡ್ತೀವಿ. ಯಾರೋ ಒಂದು ಮಾತನ್ನು ನಮಗೆ ನಾಟುವಂತೆ ಹೇಳ್ತಾರೆ, ಅದು ಸತ್ಯನೋ ಮಿಥ್ಯಾನೋ ಸುಳ್ಳು ಅಂತ ನಿರ್ಣಯ ಮಾಡೋಕ್ಕಾಗದೇ ಇರತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯೊಳಗೆ ನಾವಿದ್ದೀವಿ. ಇದು ಯಾಕೆ ಹೀಗೆ? ಎಲ್ಲೋ ಏನೋ ನಡೆಯುತ್ತೆ, ಎಲ್ಲೇನೋ ಆಗುತ್ತೆ. ಈ ನಡೆಯುತ್ತೆ ಆಗುತ್ತೆ ಅಂತಕ್ಕಂಥ ಭ್ರಮೆಯಲ್ಲಿ ಬದುಕಿರುವ ಮನುಷ್ಯ ದುಡಿಯೋದ್ರಲ್ಲಿ ಯಾಕೆ ಅವನು ಪರಿಣಿತನಾಗಿಲ್ಲ? ಯಾಕೆ ಭಾರತ ನಂಬರ್ 1 ಬಡ ದೇಶ ಆಗಿದೆ ಅಂತಂದರೆ, ನಾವೆಲ್ಲರೂ ಬರೀ ಕನಸನ್ನೇ ನಂಬಿಕೊಂಡಿರ್ತಕ್ಕಂಥವ್ರು. ನನ್ನಾದಿಯಾಗಿ ನಾವೆಲ್ಲರೂ ಕೂಡ ನನಗೆ ಒಂದು 100 ಕೋಟಿ ರೂಪಾಯಿ ಸಿಕ್ಕರೆ, 1,000 ಕೋಟಿ ರೂಪಾಯಿ ಸಿಕ್ಕರೆ, ನಾನು ಹೋಗ್ತಾ ಇರುವಾಗ ನನಗೊಂದು ದೊಡ್ಡ ಬ್ಯಾಗ್ ಸಿಕ್ಕರೆ, ಅದರಲ್ಲಿ ದುಡ್ಡಿದ್ರೆ, ಈ ಭ್ರಮೆಯನ್ನು ನಾವು ಸತ್ಯ ಅಂತ ತಿಳ್ಕೊತೀವ? ಅಥವಾ ನಿಧಿ ಇದೆ ಎಂದು ಎಷ್ಟೋ ಎಜುಕೇಟೆಡ್ ಜನರೇ ತಮ್ಮ ಹೆಂಡತಿಯರನ್ನ ಬಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು, ಎಷ್ಟೋ ಜನ ನಿಧಿ ಇದೆ ಎಂದು ಮತ್ತೊಬ್ಬರನ್ನ ಬಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿವೆ. ಹಾಗಾದರೆ ಈ ಬಲಿ ಅಂತಕ್ಕಂಥದ್ದು ಮತ್ತು ನಿಧಿ ಅಂತಕ್ಕಂಥದ್ದು ಸತ್ಯನೇ? ನಾವು ಚಿಕ್ಕವರಿರುವಾಗ ನಮ್ಮ ತಾಯಿ ಒಂದು ಕಥೆಯನ್ನು ಹೇಳ್ತಾ ಇದ್ರು. ನಮ್ಮ ಮನೆಯ ಪಕ್ಕದಲ್ಲಿ ಒಂದು ದೊಡ್ಡ ಹುತ್ತ ಇತ್ತಂತೆ. ಆ ಹುತ್ತನ ಅಗಿಯುವಾಗ ಆ ಮಣ್ಣು ಎತ್ತಿ ಚಕಡಿ ಗಾಡಿಯಲ್ಲಿ ಏರ್ಕೊಂಡು ಹೊಲಕ್ಕೆ ಹೇರ್ತಾ ಇದ್ರು. ಎಷ್ಟೋ ವರ್ಷದ ಹಳೆಯ ಹುತ್ತ ಅದು. ಸೊ ಹೇಳ್ತಾ ಇರುವಾಗ ಅದು ಅಗಿತಾ 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 ಒಳಗಡೆಗೆ ಒಂದು ಮಡಕೆ ಸಿಕ್ಕಿತು. ಮಡಕೆ ಸಿಕ್ಕಾಗ ನಮ್ಮ ಚಿಕ್ಕಪ್ಪ ಏನು ಚಿಕ್ಕೋರು, ನಮ್ಮ ತಂದೆಗೆ ಅಣ್ಣ ಇಲ್ಲಿ ಒಂದು ಮಡಕೆ ಇದೆ ಓಡ್ಬಾ ಅಂತ ಕರೆದ. ಸೊ ನಮ್ಮ ತಂದೆ ಹೋಗಿ ಮಡಕೆಯ ಮುಚ್ಚಳವನ್ನು ತೆಗೆದ್ರೆ ಅದರಲ್ಲಿ ಬಾಲ ಇಲ್ಲದ ಹಲ್ಲಿಗಳು ಮತ್ತು ಬೂದಿ ಇತ್ತು ಅಂತಕ್ಕಂಥದ್ದನ್ನು ಅವರು ಪ್ರಾಮಾಣೀಕರಿಸಿ ಹೇಳ್ತಾ ಇದ್ರು. ಅದು ಯಾಕೆ ಹಿಂಗಾಯಿತು ಅಂತಂದರೆ, ಅದರೊಳಗಡೆಗೆ ಹೊನ್ನಿತ್ತು. ನಮ್ಮ ಚಿಕ್ಕಪ್ಪ ಕೂಗಿದ ತಕ್ಷಣ ಅವೆಲ್ಲವೂ ಬೂದಿಯಾದವು ಅಥವಾ ಹಲ್ಲಿ ಆದವು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಸೊ ಇದು ಸತ್ಯನ? ಈ ಸತ್ಯದ ಬೆನ್ನತ್ತಿ ನಾವು ಹುಡುಕಾಟ ನಡೆಸಿದರೆ ನಿಜವಾಗ್ಲೂ ನಮಗೆ ಸತ್ಯದ ಅರಿವಾಗುತ್ತದೆ. ಸತ್ಯ ಕೇವಲ ಮೇಲ್ಪದರದಲ್ಲಿ ಕಾಣಿಸ್ತಕ್ಕಂಥದ್ದಲ್ಲ. ಅದರ ಆಳಕ್ಕೆ ಹೋದಾಗ ನಿಜವಾಗಲೂ ನಮಗೆ ಅಚ್ಚರಿಯಾಗುತ್ತದೆ. ನಮಗೆ ನಿಜವಾಗ್ಲೂ ಅದರ ಒಳಮರ್ಮ ತಿಳಿತದೆ. ಹಾಗಾಗಿ ಈ ನೋಡಿ, ಜೀಸಸ್ಸನನ್ನು ಸತ್ಯ ಹೇಳಿದ್ದಕ್ಕಾಗಿ ಕೊಲೆ ಮಾಡಲಾಯಿತು.
ಹಾಗೆಯೇ ಸಾಕ್ರೆಟಿಸನನ್ನು, ಹಾಗೆಯೇ ಗೆಲೀಲಿಯೋನನ್ನು, ಹೀಗೆ ಸತ್ಯ ಹೇಳುವವರಿಗೆ ಒಂದೇ ಒಂದು ಶಿಕ್ಷೆ, ಸಾವು ಅಂತಕ್ಕಂಥದ್ದು.